ಕೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಕಲಬುರಗಿ. ಇದ್ರು ಸೇವಿಂಗ್ ಮತ್ತೆ ಕಟಿಂಗ್ ಮಾಡ್ಕೊಳಕ್ ಹೋಗಿದ್ರು. ಹೋದಾಗ ಏನಾಗಿತ್ತು ಅಂತಂದ್ರೆ ಅವ್ರು ಕೇಳಿದಾಗ ನಾವು ನಿಮಗೆ ಕಟಿಂಗ್ ಮಾಡಲ್ಲ ಅಂತ ಹೇಳಿದ್ರು. ಅವಾಗೂ ಕೂಡ ಒಂದು ಸತ್ಯ ಸಂಘರ್ಷ ಆಗಿಲ್ಲ ಅಂತಲ್ಲ. ಅವಾಗಿನ ಈಗಿನ ಕಾಲದ ಮಟ್ಟಕ್ಕೆ ಅಲ್ಲಿ ವ್ಯವಸ್ಥೆಗಳಿರ್ಲಿಲ್ಲ, ಸುರಕ್ಷಿತ ವ್ಯವಸ್ಥೆಗಳಿರ್ಲಿಲ್ಲ, ಅವ್ರಿಗೆ ಅಷ್ಟು ಅರಿವು ಇರಲಿಲ್ಲ. ಅವಾಗ ಏನ್ ಮಾಡಿದ್ರು ಅಂದ್ರೆ ಅವರು 3 ತಿಂಗಳ ಕಾಲ ಆ ಅಂಗಡಿಗಳನ್ನ ಮುಂಗಟ್ಟುಗಳನ್ನು ಬಂದ್ ಮಾಡಿಬಿಟ್ಟು ಬಹಿಷ್ಕಾರ ಮಾಡಿದ್ರು. ನಮ್ಮನ್ನ ನಾವು ಮಾಡೋದೇ ಇಲ್ಲ, ಬೇಕಾದ್ರೆ ಅಂಗಡಿನೇ ಮುಚ್ಚಿಬಿಡ್ತೀವಿ ಹೊರತು ನಿಮ್ಮನ್ನ ನಾವು ಕಟ್ಟಿಂಗ್ ಸೇವಿಂಗ್ ಮಾಡೋದಿಲ್ಲ ಅಂತ ಬಂದ್ ಮಾಡಿದ್ರು. ಅದೊಂದಾದ್ಮೇಲೆ ಮತ್ತೆ ಅವರು 3 ತಿಂಗಳ ತದನಂತರ ಮತ್ತೆ ಅವ್ರು ನಿಧಾನ ಮಂದಗತಿಯಿಂದ ನಾವೆಲ್ಲ ಮರೆತು ಹೋದ್ವಲ್ಲ ಅಂತ ಘಟನೆ ಇಟ್ಕೊಂಡು ನಿಧಾನವಾಗಿ ಮತ್ತೆ ಪ್ರಾರಂಭ ಮಾಡಿದ್ಮೇಲೆ ನಾವು ಯಾರೋ ಹೋಗ್ಲಿಲ್ಲ ಅವಾಗ. ಯಾಕಂದ್ರೆ ನಾವು ಹೋಗೋ ಅವಶ್ಯಕತೆ ಬರಲಿಲ್ಲ. ಏನಕ್ಕಂದ್ರೆ ನಾವು ನಮ್ಮ ಹತ್ತಿರ ಇರೋದಂತ ಆಳಂದ ತಾಲೂಕು ನಮ್ಗೆ ನಿಯರ್ ಆಗುತ್ತೆ, ಅಲ್ಲಿ ಹೋಗ್ಬಿಟ್ಟು ನಾವು ಕಟ್ಟಿಂಗು ಸೇವಿಂಗ್ ಮಾಡ್ಕೊಂತೀವಿ. ಮತ್ತೆ ಇನ್ನೊಂದು ಏನಂತಂದ್ರೆ ನಾನು ಮೂಲ ನಿವಾಸಿ ಆದಿದ್ರು ಕೂಡ ನಾನು ಇಷ್ಟು ವರ್ಷ ಕೂಡ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೆ, ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ಕೊಂಡಿದ್ದೆ. ಅಲ್ಲಿ ಲಾಕ್ಡೌನ್ ಟೈಮಿಂದ ನಮ್ಮ ಕಂಪ್ನಿ ಕ್ಲೋಸ್ ಆದ ನಂತರ ನಾನು ಮರಳಿ ಮತ್ತೆ ನಮ್ಮ ಗುಡಿಗೆ ಬಂದಾಗ ಇಲ್ಲಿ ಬಂದು 2 ವರ್ಷ ಆಯ್ತು. 2 ವರ್ಷ ಆದ್ಮೇಲೆ ಒಂದು 6 ತಿಂಗಳ ಹಿಂದೆ ಎಕ್ಸಾಮ್ ಟೈಮ್ನಲ್ಲಿ ನಮ್ಮ HM ಅವರು ಬಂದಿದ್ದಾರೆ, ಬೇರೆಯವರು ಹೊಸಬರು ಬಂದಿದ್ದಾರೆ. ಸಿಸ್ಟಮೆಟಿಕ್ ಆಗಿ ನಮ್ಮ ಸ್ಕೂಲ್ ಒಳಗೆ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ತಿಳ್ಕೊಂಡವರು ಮಕ್ಕಳನ್ನ ಒಂದು ವ್ಯವಸ್ಥೆ ವೃತ್ತಿಯಿಂದ, ಒಂದು ಸಡದಿದ್ದೆಯಿಂದ, ಒಂದು ಒಳ್ಳೆ ನಡತೆಯಿಂದ ನಮ್ಮ ಸ್ಕೂಲ್ ಕಾಣಬೇಕು ಅನ್ನೋ ಉದ್ದೇಶ ಇಟ್ಕೊಂಡವರು ಯಾರೇ ಮಕ್ಕಳು ಬಂದ್ರು ನೀಟಾಗಿ ಡಿಸಿಪ್ಲಿನ್ ಆಗಿ ನೀವು ಕಟಿಂಗ್ ಮಾಡ್ಕೊಂಬನ್ರಿ, ಸೇವಿಂಗ್ ಉಗುರು ಕಟ್ ಮಾಡ್ಕೊಂಬನ್ರಿ, ಒಳ್ಳೆ ಬಟ್ಟೆ ಹಾಕೊಂಬನ್ರಿ ಅಂತ ಒಂದು ತಿಳಿ ಬುದ್ಧಿ ಹೇಳಿದ್ದಾರೆ. ಅದೇ ತರ ನಮ್ಮ ಸಮುದಾಯ